ಗಂ ಗಣಪತಯೇ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶ್ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ. ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಈ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ. ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ. ಶ್ರೀ ವಿಶ್ವವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ, 2 ಮಾಸಗಳು ಬರುವಂಥದ್ದು. ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ, ಕೇತುವು ಸಿಂಹರಾಶಿಯಲ್ಲಿ, ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾ ರಾಶಿಯಲ್ಲಿ, ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ, ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ, ರಾಹು ಭಗವಾನರು ಕುಂಭರಾಶಿಯಲ್ಲಿ, ಇನ್ನು ರವಿ ಭಗವಾನರು ತುಲಾ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ. ಇದು ಮಾಸದ ಒಂದು ಗ್ರಹಗಳ ಸಂಚಾರ. ನವೆಂಬರ್ ಮಾಸದ ಧನುಸ್ಸು ರಾಶಿ ನೋಡಿ. ಧನುಸ್ಸು ರಾಶಿ ಅಂದಿದ ತಕ್ಷಣ ನೇರವಾಗಿರ್ತಾರೆ. ಅವ್ರಿಗೆ ಏನು ಮಾತಾಡಬೇಕು ನೇರವಾಗಿ ಮಾತಾಡ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ, ಅಂದರೆ ಆಮೇಲೆ ನೋಡ್ಕೊಳ್ಳೋಂಥ ಪ್ರಶ್ನೆಯೇ ಇರಲ್ಲ. ಮಾತಾಡಿರ್ತಾರೆ, ಅದು ಕರೆಕ್ಟಾಗಿರ್ತದೆ. ದ್ವಂದ್ವ ಮನಸ್ಸು ಇರೋದಿಲ್ಲ. ಆದರೆ ಅದು ದ್ವಿಸ್ವಭಾವ ರಾಶಿಯಾಗಿರ್ತದೆ. ಈ ಮಾಸದಲ್ಲಿ ಅವ್ರು ಮಾತಾಡೋವಂಥ ವಿಚಾರಗಳೆಲ್ಲ ನೇರವಾಗಿರ್ತದೆ. ಅದು ಒಂದು ಒಳ್ಳೆಯ ವಿಚಾರ. ಆದರೆ ಅಷ್ಟಮದಲ್ಲಿ ರಾಶ್ಯಾಧಿಪತಿ ಗುರು ಸಂಚಾರ ಮಾಡಬೇಕಾದ್ರೆ ಅನಿರೀಕ್ಷಿತವಾಗಿ ಏನೋ ಕೊಡಲೇಬೇಕು. ಯಾವುದೋ ಒಂದು ಹೊಸ ಉದ್ಯೋಗ ಆಗಿರ್ಬೋದು, ಅಥವಾ ಯಾವುದೋ ಒಂದು ಹೊಸ ವಿಚಾರಕ್ಕೆ ಕೈ ಹಾಕುವಂಥದ್ದಾಗಿರ್ಬೋದು. ಅಷ್ಟಮಂ ನಷ್ಟಮಂ ಅಂತ ಹೇಳ್ತಾರೆ. ಆದರೆ ಒಂದು ಗಮನ ಹರಿಸ್ಬೇಕು ಅಂದರೆ, ಯಾರಿಗಾದರೂ ಹಣದ ಸಹಾಯ ಮಾಡಬೇಕಂದ್ರೆ ಯೋಚನೆ ಮಾಡಿ ಸಹಾಯ ಮಾಡಿ. ಧನುಸ್ ರಾಶಿಯವ್ರು ಹೆಂಗೆ ಅಂದರೆ, ಯಾರೋ ಅಯ್ಯೋ ಅಂದ್ಬಿಟ್ರೆ ಸಾಕು, ಇಮಿಡಿಯೇಟ್ಲಿ ಕೊಟ್ಬಿಡೋಣ, ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ಥಾಟ್ ಬರುತ್ತೆ. ಬಟ್ ಹಣಕಾಸಿನ ವಿಚಾರದಲ್ಲಿ ಹೆಲ್ಪ್ ಮಾಡಬೇಕು ಅಂದರೆ ಯೋಚನೆ ಮಾಡಿ ಹೆಲ್ಪ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಅವ್ರು ವಾಪಸ್ ಕೊಡೋಷ್ಟೊತ್ತಿಗೆ ನಿಮ್ಗೆ ಸಾಕಾಗ್ಬಿಟ್ಟಿರ್ತದೆ. ಇದನ್ನು ಒಂದು ವಿಚಾರ. ಇನ್ನು ಓದುವಂಥ ಮಕ್ಕಳಲ್ಲೂ ಸ್ವಲ್ಪ ಗೊಂದಲ ಉಂಟಾಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಕನ್ಫ್ಯೂಸ್ ಆಗುವಂಥದ್ದು. ಎಲ್ಲ ಓದಿರ್ತೀರ, ಬರವಣಿಗೆ ಟೈಮಲ್ಲಿ ಆ ಒಂದು ಒಳ್ಳೆ ಥಾಟ್ ಪ್ರೊಸೆಸ್ ಬರೋದಿಲ್ಲ. ಅಲ್ಲಿ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇರುತ್ತೆ. ಆದರೆ ಯಾರೆಲ್ಲ ಈ ಸಾಹಿತ್ಯಗಳಾಗಿರ್ಬೋದು, ಅಥವಾ ಬರಹಗಾರರಾಗಿರ್ಬೋದು, ಅಥವಾ ಯಾರೆಲ್ಲ ಆ್ಯಂಕರ್ಗಳಾಗಿರ್ಬೋದು, ಕ್ಯಾಮ್ರಾಮನ್ಸ್ ಆಗಿರ್ಬೋದು, ಇವ್ರಿಗೆಲ್ಲ ತುಂಬ ಒಳ್ಳೆಯ ದಿನಗಳನ್ನು ಖಂಡಿತ ಕಾಣ್ಬೋದು. ತೃತೀಯ ಸ್ಥಾನದಲ್ಲಿ ಪರಾಕ್ರಮ ಸ್ಥಾನದಲ್ಲಿ ರಾಹು ಸ್ಥಿತನ, ರಾಹು ಛಾಯಾಗ್ರಹನಾಗಿರೋದ್ರಿಂದ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಥಾಟ್ಸ್ ತುಂಬ ಚೆನ್ನಾಗಿ ಬರುವಂಥ ಸಾಧ್ಯತೆ ಇರ್ತದೆ. ಆದರೆ ಬರವಣಿಗೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾರೆ. ಆ ಕಾರಣದಿಂದ ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ಇದೇ ರಾಶಿ ಕೊನೆಯಲ್ಲಿ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಖಂಡಿತ ಅದನ್ನು ಫಾಲೋ ಮಾಡ್ತಾ ಇರಿ. ಇನ್ನು ಫ್ಯಾಮಿಲಿ ವಿಚಾರದಲ್ಲಿ ಅದ್ಭುತವಾದಂತಹ ಸಾಂಸಾರಿಕ ಜೀವನವನ್ನು ಗಳಿಸುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅದೇ ರೀತಿ ನೀವು ಯಾರಿಗಾದರೂ ಒಳ್ಳೆ ವಿಚಾರ ಹೇಳಬೇಕು ಅಂದರೆ ಯೋಚನೆ ಮಾಡಿ. ಎಲ್ಲರಿಗೂ ಸಜೆಷನ್ ಕೊಡೋಕೆ ಹೋಗ್ಬಿಡಿ. ಎಲ್ಲರಿಗೂ ಸಜೆಷನ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ಅವರು ನಿಮ್ಮನ್ನು ಸುಮ್ಮನೆ ಮೇಲೆ ಹತ್ತಿಸಿ ಕೂರಿಸ್ತಾರೆ, ಆದರೆ ನಿಮ್ಮನ್ನು ಅದೇ ರೀತಿ ಮೇಲಿಂದ ತಳ್ಳೋವಂಥ ಸಾಧ್ಯತೆ ಇರ್ತದೆ. ಈಗ ಯಾರೋ ಒಬ್ಬರು ಸೈಡ್ ತೊಗೋಬೇಕು, ನಿಮ್ಮನ್ನು ಕರ್ಕೊಂಡೋಗಿರ್ತಾರೆ, ಅಥವಾ ನಿಮ್ದು ಯಾವುದೋ ಒಂದು ಕೆಲಸಕ್ಕೆ ಅವ್ರು ನಿಮ್ಗೆ ಕರ್ಕೊಂಡೋಗಿರ್ತಾರೆ. ನೀವು ಎಷ್ಟು ಹೇಳಬೇಕು ಅಷ್ಟೇ ಹೇಳಿ. ನೀವೇ ಸಂಪೂರ್ಣವಾಗಿ ಈಗ ಯಾವುದೋ ಒಂದು ಒಡೆ ತೊಗೊಂಡೋಗ್ಬೇಕು. ಪ್ರಮುಖವಾಗಿ ಹೆಣ್ಣು ಮಕ್ಕಳಲ್ಲಿ ಇದನ್ನ ಗಮನ ಹರಿಸ್ಬೇಕು. ಅವ್ರು ಒಡೆ ತೊಗೊಂಡೋಗ್ಬೇಕು. ನೀವು ಹೋಗಿ ಆ ಡಿಸೈನ್ ಸೆಲೆಕ್ಟ್ ಮಾಡಿರ್ತಾರೆ, ಮನೆಗೆ ಹೋಗಿ ಆಮೇಲೆ ನಿಮ್ಮನ್ನು ಬೈಕೊಳ್ಳೋವಂಥ ಸಾಧ್ಯತೆ ಇರ್ತದೆ. ಖಂಡಿತವಾಗ್ಲೂ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಹೆಚ್ಚು ಮಾತಾಡೋಕೆ ಹೋಗ್ಬೇಡಿ. ಖಂಡಿತ ಶುಭ ಫಲಗಳಿಗಾಗಿ ನಾನು ಆಗಲೇ ತಿಳಿಸ್ಕೊಟ್ನಲ್ಲ, ಗುರುಗಳ ಸ್ಮರಣೆ ಜೊತೆಗೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅನ್ನೋ ಒಂದು ಮಂತ್ರವನ್ನು ಈ ಮಾಸ ಪಠನೆ ಮಾಡಿ. ಖಂಡಿತ ಗುರುಗಳ ಅನುಗ್ರಹ ನಿಮಗೆ ಕಟ್ಟಿಟ್ಟ ಬುತ್ತಿ.